ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೆಲೆಬ್ರಿಟಿ ಪ್ರಕಾರ ಆನ್ಲೈನ್ ಸ್ಟೋರಿ ಟೆಕ್ನಿಷಿಯನ್ಸ್ ಬಗ್ಗೆ ಡಿಒಪಿ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಕೊಂಡಿರೋ ಅವ್ರ ಬಗ್ಗೆ ಪರ್ಚೇಸ್ DOP ಬಂದು ಆನಂದ್ ಸುಂದರೇಶ್ ಅಂತ ನನ್ನ ಸ್ನೇಹಿತ. ಇದು ಮುಂಚೆ ಊರ್ವಿ ಅಂತ ಮಾಡಿದರು, ಹಾಗೆ ಮರ್ಫಿ ಅನ್ನೋ ಮೂವಿ ವರ್ಕ್ ಮಾಡಿದರು. ಸೊ ನನ್ನ 3ನೇ ಸಿನಿಮಾ ನನ್ನ ಜೊತೆ ಮಾಡ್ತಿದ್ದೆ. ಅದು ಬಿಟ್ಟರೆ ವಿಜಯ್ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 2 ಸಿನಿಮಾ ಮಾಡಿದ್ದಾರೆ. ಇದು ಬಿಫೋರ್ ಭುವನಂ ಗಗನಂ ಅಂತ ಒಂದು ಮಾಡಿದ್ದಾರೆ, ಅದ್ರ ಮುಂಚೆ ಕಾಣದಂತೆ ಮಾಯವಾದನು. ಅವ್ರದ್ದು ಫ್ರೆಂಡೇ ಸರ್. ಒಂದು 10 ಇಯರ್ಸ್ ಜರ್ನಿ ನಮ್ಮದೆಲ್ಲ. DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಜಾನಿ ಮಾಸ್ಟ್ರು ಕರೀತಿದ್ದಂಗೆ ಬರ್ತಾರೆ ಅನ್ನೋದು ಸುಳ್ಳು ಸರ್. ಒಂದು ಕೊಟ್ಟಿರೋ ರೆಮ್ಯೂಷನ್ ಅವ್ರು ಕೇಳಿದಷ್ಟು ರೆಮ್ಯೂಷನ್ ಕೊಡ್ತೀನಿ ಬರ್ತಾರೆ ಅಂದರು ಸುಳ್ಳು ಸರ್. ಅವರು ಸಾಂಗ್ ಕೇಳಿ ಇಷ್ಟ ಆದರೆ ಮಾತ್ರ ಬರೋದು ಸರ್. ಇದು ನಮಗೆ ಚಾಲೆಂಜ್ ಇತ್ತು. ನಾವು ಫಸ್ಟ್ ಮೀಟ್ ಆದಾಗ ಒಂದು ಸಾಂಗಿಗೆ ಅಂತ ಕೇಳಿಸೋಣ ಫಸ್ಟು. ಅವ್ರಿಗೆ ಫಸ್ಟ್ ಸಾಂಗ್ ಕೇಳ್ತಾರೆ ಸರ್. ಅವ್ರಿಗೆ ಡಿಫ್ರೆಂಟ್ ಅನ್ಸಿದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದರೆ ಮಾಡೋದು. ಯಾಕೆಂದ್ರೆ ಬೇರ್ ಮಾಡಕ್ ಆಗ್ಬೇಕಲ್ಲ. ಒಂದು ಸಾಂಗ್ ಮಾಡೋಣ ಫಸ್ಟ್ ಅಂತ ಹೋಗಿದ್ವಿ. ಅದೆಲ್ಲ ಆದ್ಮೇಲೆ ಅವ್ರು ನೋಡಿ ಪೇಮೆಂಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡ, ಎಲ್ಲ ಸಾಂಗು ನಾವು ಮಾಡೋಣ ಅಂತ ಅಂದರು. ಆ ಧೈರ್ಯದ ಮೇಲೆ ಹೋಗಿದ್ದು. ಇವತ್ತು ಹಂಗೆ ಇದ್ದಾರೆ. ಇವತ್ತು ಅದಿದೆ ಸರ್. ಜಾನಿ ಮಾಸ್ಟರ್ ಸರ್ ಹತ್ರ ಸಾಂಗ್ ಒಪ್ಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಸರ್. ಅವ್ರು ಕೇಳಿ ಅವ್ರು ಇಷ್ಟಪಟ್ಟರು, ಮತ್ತೆ ಕೆಲವು ಚೇಂಜಸ್ಸು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಬೇರೆ ಸಾಂಗ್ ಕೇಳ್ತಾರೆ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜಾನಿ ಮಾಸ್ಟರ್ ಸ್ಟುಡಿಯೋಗೆ ಹೋಗಿ 1 ವೀಕು ಸಾಂಗ್ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನು ಬೇಕು ಅವ್ರು ಅದನ್ನ ಮಾಡಿಕೊಂಡು ಆಮೇಲೆ ಬಂದು ಇದು ಮಾಡಿದ್ದಾರೆ. ಅದು ನಮ್ಮ ಮೇಲೆ ಇರೋ ಲವ್. ಥ್ಯಾಂಕ್ ಯು ಸರ್. ಫೈನಲಿ ನಿಮಗೆ ಬೇಕಾಗಿರೋದು ಬಡ್ಜೆಟ್ ಎಷ್ಟಾಗಿದೆ ಅಂತನಾ, ಜಾನಿ ಮಾಸ್ಟರ್ಗೆ ಎಷ್ಟು ಕೊಟ್ವಿ ಅಂತನಾ? ಇಲ್ಲ, ಆ್ಯಕ್ಚುಲಿ ಜಾನಿ ಮಾಸ್ಟರ್ ಇಷ್ಟೇ ಬೇಕು ಅಂತ ಏನೂ ಕೇಳಿಲ್ಲ. ಏನೋ ಗೌರವಧನ ಅಥವಾ ಹ್ಯಾಪಿಲಿ ಏನೋ ಒಂದು ಗಿಫ್ಟ್ ಥರ ಹೇಳ್ತಾರಲ್ಲ, ಅದಷ್ಟೇ. ತುಂಬ ಅಂದರೆ ಫೈನಾನ್ಷಿಯಲಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಸೀರಿಯಸ್ಲಿ ನಾವು ಇನ್ನೂ ಏನೂ ಅದು ಮಾಡಿಲ್ಲ. ಬಟ್ ಅವರು ಆ ಥರ ಯಾವುದು ಕಮರ್ಷಿಯಲ್ ವೈಸಲ್ಲಿ ಯಾವುದು ಚಾರ್ಜಸ್ ಮಾಡಿ ಮಾಡೋ ಥರ ಇನ್ನೂ ಯಾವುದೂ ಆಗಿಲ್ಲ. ಪ್ರೀತಿಯಿಂದ ಬಂದು ಇಲ್ಲ ಅಂದರೆ ಯಾರಿಗಾದ್ರೂ ಒಂದು ಅಡ್ವಾನ್ಸ್ ಅನ್ನೋದು ಕೊಟ್ಟಿರ್ತೀವಿ, ಸ್ವಲ್ಪ ಅಡ್ವಾನ್ಸ್ ಆಗಿದೆ ಅಷ್ಟೇ. ಬಟ್ ಹಿ ಡಿಡ್ಂಟ್ ಆಸ್ಕ್ ನಂಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ. ಸೊ ಪ್ರೀತಿಯಿಂದ ಬಂದು ಮಾಡ್ತಿದ್ದಾರೆ, ಆಮೇಲೆ ನೋಡೋಣ ಅಂತ ಅದಷ್ಟೇ. ಇಲ್ಲ, ಆ್ಯಕ್ಚುಲಿ ಕಮರ್ಷಿಯಲ್ ವೈಸ್ ನೋಡ್ತಾರೆ ಮಾಡ್ತಾರೆ, ಅದು ಗೊತ್ತಿರಬಹುದು. ಬಟ್ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದಲ್ಲ. ಇವಾಗ ನಾನೇ ಕುತ್ಕೊಂಡು ಸಿನಿಮಾ ನೋಡಿದಾಗ ಆ್ಯಸ್ ಎ ವೀವರು ನಾನು ಇಲ್ಲಿ ಮಾಡಬೇಕಿತ್ತು, ಇಲ್ಲಿ ಮಾಡಬಹುದಿತ್ತು ಅಂದರೆ ತುಂಬ ಸಿನಿಮಾಗಳನ್ನ ನಾವೇ ಹೋಗ್ಬಿಟ್ಟು ಹೇಳ್ತೀವಿ, ಇಲ್ಲಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಟೆಕ್ನಿಕಲ್ ವೈಸಲ್ಲಿ ಬಂದಿಲ್ಲ ಅಂತ. ಸೊ ಅಷ್ಟೆಲ್ಲ ನಾವು ಕಮೆಂಟ್ ಮಾಡೋರಿಗೆ ನಾವು ಮಾಡ್ತಾ ಇದ್ದೀವಿ ಅಂದಾಗ ಆ್ಯಕ್ಚುಲಿ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮಾಡಬೇಕಲ್ವ. ಬಜೆಟ್ ನಾನು ಇವಾಗ ನಾಳೆ 1 ಕೋಟಿ ತೊಗೊಂಬಂದು ಹಾಕ್ತೀನಿ ಅಂತ ಹೇಳಿದ್ರೆ ನಂಗೆ ಆ ಚಾನ್ಸ್ ಇರಲ್ಲ. ಸೊ ಏನು ಮಾಡ್ತಾ ಇದ್ದೀವಿ ಅದು ಪೂರ್ಣ ಪ್ರಮಾಣದಲ್ಲಿ ಕಷ್ಟಪಟ್ಟು ಪೂರ್ತಿ ಅಟ್ಲೀಸ್ಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಮಾಡಬೇಕು ಅಂತ. ಸರಿ, ಕಷ್ಟಪಟ್ಟು ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ಅಂತ ನಂಬ್ಕೊಂಡ್ರವ್ರು. ಇವಾಗ ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಸೊ ಎಲ್ಲವನ್ನೂ ಅದೇ ದೃಷ್ಟಿಲಿ ನೋಡ್ಕೊಂಡು ಹೋದರೆ ನಾವು ಯಾವುದನ್ನು ಅಂದರೆ 100% ಕೊಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ನಾವು ಆ್ಯಸ್ ಎ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲದಕ್ಕೂ ರೆಡಿಯಾಗೇ ಬರಬೇಕು. ಆ್ಯಂಡ್ ಏನು ಬೇಕೋ ಅದು ಕೊಡಬೇಕು. ಈಗ ಜಾನಿ ಮಾಸ್ಟರ್ನ ಕರೆಸ್ಬಿಟ್ಟು ನಾನು ಇಷ್ಟೇ ಕೊಡೋದು ಅಂತ ಹೇಳಿದ್ರೆ ಅಷ್ಟೆಲ್ಲ ಮಾಡಿರೋದು ನಾನು ಏನೋ ಒಂದು ಕೊಟ್ಟಿಲ್ಲ ಅಂದರೆ ಅದರಲ್ಲಿ ಕಡಿಮೆ ಅನ್ನಿಸ್ಬೋದು ಸಾಂಗಲ್ಲಿ. ಸೊ ಅಟ್ಲೀಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಮುಂಚೆ ಟೀಮ್ ಸ್ಯಾಟಿಸ್ಫೈ ಆಗ್ತಾ ಇದೀವಿ ಮೊದಲು. ಅದು ಸ್ಯಾಟಿಸ್ಫೈ ಆದರೆ ಜನಕ್ಕೂ ಇಷ್ಟ ಆಗತ್ತೆ ಅಂತ. ಹಾಂ, ಟೇಕ್ಸ್ ಅದೇ ಅಲ್ಲ, ಜಾನಿ ಮಾಸ್ಟರ್ ಹತ್ರ ಟೇಕ್ಸ್ ಎಕ್ಸ್ಪೆಕ್ಟ್ ಇಲ್ವೇ ಇಲ್ಲ. 100 ಆದ್ರೂ ಆಗ್ಬೋದು. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಮಾಡ್ತಾ ಇರ್ಬೇಕು ಅಷ್ಟೇ. ಇವ್ರು ಹೇಳ್ದಾಗೆ ಅದೇ ಫಸ್ಟ್ ಟೈಮ್ ನಾನು ಜಾನಿ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಾ ಇರೋದು. ತುಂಬ ಫಸ್ಟ್ ಜಾನಿ ಮಾಸ್ಟರ್ ಈ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ನ ನಾನು ಇವತ್ತುವರೆಗೂ ಅಪ್ಪು ಸರ್ನ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿರೋರು ಆ್ಯಂಡ್ ಇಡೀ ಆಲ್ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ನನಗೆ ಅಂದರೆ ಹೇಳ್ಕೊಡ್ತಾರೆ, ಈ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗಿದ್ದೆ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ.
ಫುಲ್ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಭಯ ಇತ್ತು ಹೇಗೆ ಅಂದರೆ ನನಗೆ ಅಷ್ಟು ಡಾನ್ಸ್ ಪರ್ಫೆಕ್ಷನ್ ಬರೋದಿಲ್ಲ, ಬಟ್ ಹೇಗೆ ಮಾಡ್ತಾರೆ ಅಂತ. ಬಟ್ ವೆರಿ ನೈಸ್. ಇಂಡಸ್ಟ್ರಿಗೆ ಪರಿಚಯಿಸಿರೋದೇ ತರುಣ್ ಸರ್. ಇವತ್ತು ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಅವ್ರ ಸಾಥ್ ಎಷ್ಟಿತ್ತು, ಅವರನ್ನ ಈ ಕ್ಷಣದಲ್ಲಿ ಎಷ್ಟು ನೆನೆಸ್ತೀರ? ಹೌದು, ಆಫ್ಟರ್ ಮಹಾನಟಿ ತರುಣ್ ಸರ್ ತುಂಬಾ ಪ್ರತಿಯೊಂದು ಕಥೆನೂ ನಾನು ತರುಣ್ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಈ ಥರ ಒಂದು ಕತೆ ಬಂದಿದೆ, ಸೊ ಏನು ಸಜೆಸ್ಟ್ ಮಾಡ್ತಾಯಿದ್ರು ಸರ್, ಈ ಟೀಮ್ ತುಂಬ ಒಳ್ಳೆ ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಈ ಸಿನಿಮಾ ಬಗ್ಗೆ ಹೇಳಿದಾಗ ಈಸ್ ಆಲ್ಸೋ ತುಂಬ ಚೆನ್ನಾಗಿದೆ ಮಾಡಿ ಅಂತಲೇ ಕೂಡ ನಾನು ಸೈನ್ ಮಾಡಿದ್ದು. ಸೊ ತುಂಬ ಇಟ್ಸ್ ಅ ವೆರಿ ಗುಡ್ ಟೀಮ್ ಅಂತ ಹೇಳ್ಬೋದು ಫಸ್ಟ್ಲಿ. ಆ್ಯಂಡ್ ಒಳ್ಳೆ ಐ ಆಮ್ ರಿಯಲಿ ಲಕ್ಕಿ ಈ ಒಂದು ಟೀಮ್ನ, ಈ ಒಂದು ಪ್ರೊಡಕ್ಷನ್ ಹೌಸ್ ನನಗೆ ಸಿಕ್ಕಿರೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಲೈಕ್ ನಾವು ಈ ವರ್ಕ್ ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ, ಅದೊಂದು ಏನು ಹೇಳ್ತಾರೆ, ಅದೊಂದು ಆ್ಯಟಿಟ್ಯೂಡ್ ಯಾರಿಗೂ ಇಲ್ಲ. ಇಲ್ಲೆಲ್ಲರೂ ಹೊಸದಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಇರ್ಬೋದು, ಆ್ಯಂಡ್ ನಾನು ಅವರಿಗೆ ಹೊಸಬ್ರಾಗಿರ್ಬೋದು, ನಾನು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು. ಈಸ್ ಆಲ್ಸೋ ಲೈಕ್ ನನಗೇನಾದರೂ ಕಷ್ಟ ಆಗ್ತಿದೆಯಾ, ಓಕೆ ಸ್ಪಾಂಟೇನಿಯಸ್ಸಲ್ಲೇ ಅಲ್ಲೇ ಚೇಂಜ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಜೊತೆನೂ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ಈಗಾಗಲೇ ಒಂದು 10 days ನಂದು ಅಷ್ಟೇ ಶೂಟ್ ಇರೋದು. 1.5 years ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಪ್ರತಿಯೊಂದೂ ಕೂಡ ಏನೇ ಅರ್ಥ ಆಗಿಲ್ಲ ಅಂದರೆ ಇವನ್ ನಮ್ಮ ಕಿರಣ್ ಸರ್ ಡೈರೆಕ್ಟರ್ ಇರ್ಬೋದು, ಆ್ಯಂಡ್ ಮನೋಜ್ ಸರ್, ಪ್ರತಿಯೊಬ್ಬರು ಕೂಡ ಯಾವುದಾದ್ರೂ ಸೀನ್ ಬರಲಿಲ್ವಾ, ಓಕೆ ಸ್ವಲ್ಪ ಕೂಲ್ ಆಗೋ ಮೊದಲು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಬಿಫೋರ್ ವರ್ಕ್ಶಾಪ್ ಎಲ್ಲ ಮಾಡಿ. ಆ್ಯಂಡ್ ಸೆಟ್ಟಲ್ಲೂ ಕೂಡ ಏನಾದರೂ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತೊಗೊಂಡು ಅವರೇ ಬಂದು ಪ್ರಾಕ್ಟೀಸ್ ಮಾಡಿಸಿ ದೆನ್ ಶಾರ್ಟಿಗೆ ಹೋಗ್ತೀವಿ. ಸೊ ಈ ಥರ ಇದರದ್ದು ವರ್ಕ್ಶಾಪ್ ಎಲ್ಲ ಮಾಡಿಕೊಂಡು ಮಾಡ್ತೀವಲ್ಲ, ಸೊ ಪ್ರತಿಯೊಬ್ಬರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆ್ಯಂಡ್ ಈ ಒಂದು ಟೀಮ್ನ ನಾನು ಪಡೆಯೋದಕ್ಕೆ ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಎಸ್, ಅಶ್ವಿನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಆ್ಯಂಡ್ ಪ್ರತಿಯೊಂದು ಅಂದರೆ ಲೈಕ್ ಬೇಗ ತೊಗೊತಾರೆ, ಏನಾದರೂ ತಪ್ಪಾದರೂ ಸರಿ ಕರೆಕ್ಟ್ ಆದರೂ ಸರಿ ಬೇಗ ತೊಗೊತಾರೆ. ಸೊ ನನಗೆ ಮೊದಲನೇದಾಗಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಭಾಳ ಒಳ್ಳೆ ಟೀಮ್. ಆ್ಯಂಡ್ ಸ್ಟೋರಿ ವೈಸ್ ಇಟ್ಸ್ ಅಮೇಝಿಂಗ್ ಸ್ಟೋರಿ. ಈ ಒಂದು ಸ್ಟೋರಿನ ನಾನು ಅಂದರೆ ಲೈಕ್ ನಾನು ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿದ್ದು ಮೊದಲು. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ನ ನಾನು ಒಪ್ಕೊಂಡಿದ್ದೆ. ಆ್ಯಂಡ್ ಈ ಸಿನಿಮಾನ ನಾನು ಒಪ್ಕೊಂಡೆ. ಹೇಳ್ಬೋದಾ? ಯಾ ಕರೆಕ್ಟ್. ಸಿರಿ ನಾವು 1.5 year ಬ್ಯಾಕ್ ಮೀಟ್ ಮಾಡಿದ್ದವ್ರನ್ನ ಒಂದೊಂದು ಸಾಂಗಿಗೆ 6 ತಿಂಗಳು ವೆಯ್ಟ್ ಮಾಡಿ ತಗೊಂಡಿದ್ದೀವಿ ಡೇಟ್ನ. ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಮೊದಲಿಂದ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಜಾಸ್ತಿ ರೀಚ್ ಆಗಿದ್ದೀವಿ ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಈಗ ಅವ್ರು ಹೇಳಿದ್ರು ಗೊತ್ತಾಯ್ತಾ, ಕೆಲವು ಸಿನಿಮಾ ಫ್ರೀಯಾಗೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ, ನನಗೆ ಅವರು ನೋಡಿದ್ರೆ ಒಂಥರ ನಮ್ಮ ಓನ್ ಬ್ರದರ್ ಫೀಲ್. ಸೊ ಹಾಗಾಗಿ ಅವ್ರೇನು ನಮ್ಮ ಹತ್ರ ಆ ಥರ ಕಮರ್ಷಿಯಲಾಗಿ ಏನೂ ಮಾಡಿಲ್ಲ, ಆ ಥರ ಪ್ರೀತಿಯಿಂದ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಭಾಷೆ ఓకే కన్నడదಲ್ಲೂ ಕೊಟ್ಟಿದ್ದೀವಲ್ಲ ಬೇರೆಯವ್ರಿಗೂ. ఓకే ಮಾಡಿದ್ದಾರೆ, మోహన్ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. మేడం మీరు అడిగారు ఎంతమంది ఉన్నారు, నేను కూడా కన్నడనే. నేను ఎక్కడికి వెళ్తే నేను ఎక్కడికి వెళ్తే ఆ భాషలో నేను కూడా వాళ్ళ ఫ్యామిలీ మెంబర్, ఆల్ ఇండస్ట్రీస్. సో అంటే ఇక్కడ అక్కడ అని కాదు, ఆల్మోస్ట్ నా దగ్గర పనిచేసే రాహుల్ వాళ్ళందరూ కూడా బెంగళూరు నుంచి వచ్చిన వాళ్ళు నా దగ్గరికి అసిస్టెంట్గా. సో నా దగ్గరికి వచ్చి నేర్చుకొని వర్క్ నేర్చుకొని దర్శిని, రాహుల్, ఇంకా చాలామంది ఉన్నారు. నవ్వు వాళ్ళు కొరియోగ్రాఫర్స్ అయ్యి ఇప్పుడు కన్నడలో చేస్తున్నారు అనమాట. సో అలా ఏం లేదు, ఇది ఇష్టాలు. ఒకరికి సల్మాన్ ఖాన్ ఇష్టం, ఒకరికి షారుఖ్ ఖాన్ ఇష్టం, ఒకరికి పవన్ కళ్యాణ్ గారు ఇష్టం, ఒకరికి నాకు అప్పు సార్. తర్వాత మా ప్రొడ్యూసర్ స్టార్స్కి చేయటం అనేది డిఫికల్ట్. ఎందుకంటే ఒక్కొక్క స్టార్కి ఒక్కొక్క ఇమేజ్ ఉంటుంది, ఒక్కొక్క డాన్స్ స్టైల్ ఉంటుంది. ఆ ఇమేజ్ని పట్టుకొని
ఆడియన్స్ మెప్పించడం, ఫ్యాన్స్ని మెప్పించడం అంటే చాలా కష్టం. బట్ ఏదో మా ప్రయత్నం మేము చేస్తాం, అది హిట్ అవుతుంది. స్టార్స్ యాడ్ ఆన్ చేస్తారు మా స్టెప్కి, వాళ్ళ స్టైల్ యాడ్ అయినప్పుడు చాలా. ఇప్పుడు అప్పు సార్ ఉన్నారు, అప్పు సార్కి నేను స్టెప్ నేర్పిస్తాను, బట్ ఆయన ఓన్గా తను యాడ్ చేసుకొని ఈ డెలివరీ ఆయన స్టైల్లో డిఫరెంట్గా చేస్తారు. అప్పుడు ఆటోమేటిక్ కొరియోగ్రాఫర్కి నేమ్ వస్తుంది. సో అలాగా డిఫరెంట్ అందరూ ఇప్పుడు ఆల్ హీరోస్ అలగలగ్గా వాళ్ళ ఓన్ స్టైల్ చేస్తారు. సో అలాగా స్టార్స్ చేయటం అనేది ఇట్స్ నాట్ ఇది కాదు కానీ కష్టం. బట్ వీళ్ళకి ఏంటంటే మనం చెప్పినట్టు వింటారు. యంగ్స్టర్స్ ఏంటంటే బిగ్ మాస్ వచ్చారు, ఇప్పుడిప్పుడే మన న్యూ మూవీ, సో టీచర్ చెప్పేది వినాలి, గురువు చెప్పేది వినాలి అని చెప్పి వాళ్ళు 1 time 100 times ఆల్సో వాళ్ళు కష్టపడి డాన్స్ చేసి వాళ్ళ బెస్ట్ ఇవ్వడానికి ట్రై చేస్తారు. సో మేము కూడా ఏదైనా క్రియేటివిటీ చేయడానికి యంగ్స్టర్స్ ఉంటే క్రియేటివిటీ చేయొచ్చు. బిగ్ స్టార్స్ ఏంటంటే వాళ్ళ ఆరాన్ని పట్టుకొని మనం వెళ్ళాలి. వీళ్ళకి ఏంటంటే మన థాట్స్ తిక్క స్టార్ట్స్ ఇవి కూడా మన వీళ్ళ మీద ప్లే చేసి హిట్ అవుతుంది, బాగా ఇది వస్తుంది అనమాట. సో ఐఎమ్ వెరీ హ్యాపీ వీళ్ళకి చేయడం. కొంచెం తెలుగు మైకిల్ బాబు సారీ ఏమనుకోద్దు. ఈ సాంగ్ మెలోడీ సాంగ్, బట్ దీంట్లో నాకు తెలిసి ఈ ఆల్బంలో ఇది హిట్ సాంగ్ ఐ థింక్. ఎందుకంటే నేను అన్నీ వినలేదు, నేను విన్న దాంట్లో ఇది చాలా మంచి సాంగ్. ఓ చిన్న అదే ఇప్పుడు స్టార్స్ ఒక కొరియోగ్రఫీ ఉంటుంది, కొంచెం మిడ్ ఒక కొరియోగ్రఫీ ఉంటుంది, యంగ్స్టర్స్కి ఒక కొరియోగ్రఫీ. సో ఇప్పుడు తన యంగ్స్టర్ ఇప్పుడు వస్తున్నారు కాబట్టి నా మేము తీసుకున్న డిసిషన్ ఏంటంటే ఎక్కువ ఓవర్గా డాన్స్ చేయకుండా, ఓకే క్యూట్గా వీళ్ళు ఇప్పుడు వస్తున్నారు కాబట్టి వీళ్ళ వరకు ఎలా ఉంటే బాగుంటుంది అని చెప్పి ఒక హుక్ స్టెప్ ట్రై చేసాము. హుక్ స్టెప్ అనేది ట్రెండ్ అయ్యేది నా గ్రేట్నెస్ కాదు, ఆడియన్స్. సో వాళ్ళు హిట్ చేస్తే హిట్ అవుతుంది అంతే. బట్ ఇది కూడా నా గొప్పతనం ఏం కాదు, మై అసిస్టెంట్స్ అండ్ ಟೀಮ್ ವರ್ಕ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ